ನಮಸ್ಕಾರ ಸ್ನೇಹಿತರೆ, ಯಾರೆಲ್ಲ ಪೊಲೀಸ್ ಹುದ್ದೆಗಾಗಿ ವೆಯ್ಟ್ ಮಾಡ್ತಾ ಇದ್ದೀರಿ, ಇನ್ನೇನು ನಿಮ್ಮ ಟೈಮ್ ಹತ್ರ ಬಂದಿದೆ. ಸೊ ಆದಷ್ಟು ಬೇಗ ಎಲ್ಲರೂ ಕೂಡ ತಮ್ಮ ತಮ್ಮ ತಯಾರಿಗಳನ್ನು ಆರಂಭಿಸ್ಕೊಳ್ಳಿ. 4346 ಹುದ್ದೆ ಭರ್ತಿ ಮಾಡಲಿಕ್ಕೆ ಈಗ ಕರ್ನಾಟಕ ರಾಜ್ಯ ಸರ್ಕಾರ ಸಿದ್ಧತೆಯನ್ನು ಮಾಡ್ಕೊಂಡಿರುವಂಥದ್ದು. ನೀವು ಇಲ್ಲಿ ನೋಡ್ಬೋದು, ಮಾನ್ಯ ರಾಜ್ಯ ಪೊಲೀಸ್ ಮಹಾನಿರ್ದೇಶಕರು ಹೇಳಿರುವಂಥದ್ದು, ಕ್ರೀಡಾ ಮೀಸಲಾತಿ ಸೇರಿ ಸಂಬಂಧಿಸಿದ ಘಟಕಗಳಿಂದ ವರ್ಗೀಕರಣದ ಮಾಹಿತಿ ಪಡೆದು ಹುದ್ದೆಗಳ ಭರ್ತಿಗೆ ಪ್ರಕ್ರಿಯೆ ಆರಂಭಿಸಲಾಗಿದೆ, ಶೀಘ್ರ ಅಧಿಸೂಚನೆ ಪ್ರಕಟವಾಗಲಿದೆ ಅಂತ ಹೇಳಿರುವಂಥದ್ದು. ಸೊ ರಾಜ್ಯ ಪೊಲೀಸ್ ಮಹಾನಿರ್ದೇಶಕರೇ ಈ ರೀತಿ ಹೇಳಿರಬೇಕಾದ್ರೆ ಇನ್ನೇನು ಡೌಟ್ ಬೇಡ, ಇನ್ನೇನು ಕೆಲವು ದಿನಗಳಲ್ಲಿ ಈಗ ರಿಕ್ರೂಟ್ಮೆಂಟ್ ಸ್ಟಾರ್ಟ್ ಆಗುತ್ತೆ. ಸೊ ಎಲ್ಲರೂ ಕೂಡ ತಮ್ಮ ಪೊಲೀಸ್ ಹುದ್ದೆಗೆ ಹೋಗಬೇಕು ಅನ್ನುವಂಥ ಕನಸು ನಿಮ್ಮದೇನಾಗಿದೆ ಅದನ್ನು ನನಸು ಮಾಡ್ಕೊಳ್ಳೋದಕ್ಕೆ ಈಗ ನೀವು ತಯಾರಿಯನ್ನು ಈಗಿಂದ ಆರಂಭ ಮಾಡಿಕೊಂಡ್ರೆ ಖಂಡಿತವಾಗ್ಲೂ ಕೂಡ ನೀವು ನಿಮ್ಮ ಎಕ್ಸಾಮ್ಸನ್ನು ಕ್ಲಿಯರ್ ಮಾಡಿಕೊಂಡು ನೀವು ಪೊಲೀಸ್ ಆಗೋದ್ರಲ್ಲಿ ಯಾವುದೇ ಥರ ಅನುಮಾನ ಇಲ್ಲ. ಏನು ಇಂಟರ್ನಲ್ ಕ್ಯಾಸ್ಟ್ ರಿಸರ್ವೇಷನ್, ಶೆಡ್ಯೂಲ್ ಕ್ಯಾಸ್ಟ್ ಮತ್ತು ಶೆಡ್ಯೂಲ್ ಟ್ರೈಬ್ದು ಪೆಂಡಿಂಗ್ ಇತ್ತು. ಸೊ ಅದು ಕೂಡ ಈಗ ಬಂದಿರುವಂಥದ್ದು. ಆಫ್ಟರ್ ದಟ್ ಪರಿಶಿಷ್ಟ ಜಾತಿ ಒಳ ಮೀಸಲಾತಿ ಅಳವಡಿಸಿಕೊಂಡು ಹೊಸದಾಗಿ ನೇಮಕಾತಿ ಅಧಿಸೂಚನೆ ಹೊರಡಿಸಬೇಕೆಂದು ರಾಜ್ಯ ಸರ್ಕಾರ ನೇಮಕಾತಿ ಪ್ರಾಧಿಕಾರಗಳಿಗೆ ಸೂಚಿಸಿದೆ. ಇದರ ಬೆನ್ನಲ್ಲೇ ಪೊಲೀಸ್ ಇಲಾಖೆಯಲ್ಲಿ ಖಾಲಿಯಿರುವ ಹುದ್ದೆಗಳ ನೇಮಕಾತಿ ಪ್ರಕ್ರಿಯೆಗೆ ಚಾಲನೆ ಸಿಕ್ಕಿದೆ ಅಂತ ಹೇಳಿ ಪ್ರಜಾವಾಣಿ ಇವತ್ತಿನ ನ್ಯೂಸ್ ಪೇಪರಲ್ಲಿ ವರದಿಯನ್ನು ಮಾಡಿರುವಂಥದ್ದು. ಇವತ್ತು 6th ಆಫ್ ಸೆಪ್ಟೆಂಬರ್ ಇವತ್ತು. ಸೊ ಪ್ರಾಬಬ್ಲಿ ಈ ಮಂತ್ ಎಂಡಷ್ಟಲ್ಲಿ ನೋಟಿಫಿಕೇಷನ್ ಆಗುವ ಸಾಧ್ಯತೆಗಳಿರ್ತವೆ. ಹಾಗಾಗಿ ತಡ ಮಾಡೋದಕ್ಕೆ ಹೋಗ್ಬಿಡಿ. ಯಾರೆಲ್ಲ ಪ್ರಿಪ್ರೇಷನ್ ಇನ್ನೂ ಸ್ಟಾರ್ಟ್ ಮಾಡಿಲ್ಲ, ಇವತ್ತಿಂದ ಸ್ಟಾರ್ಟ್ ಮಾಡ್ಕೊಳ್ಳಿ. ಇವತ್ತಿಂದ ಸ್ಟಾರ್ಟ್ ಮಾಡಿದ್ರೂ ಕೂಡ ಎಕ್ಸಾಮಲ್ಲಿ ಖಂಡಿತವಾಗ್ಲೂ ನೀವು ನಿಮ್ಮ ರೈಟಿಂಗ್ ಎಕ್ಸಾಮ್, ರಿಟರ್ನ್ ಎಕ್ಸಾಮ್ ಅಥವಾ ಫಿಸಿಕಲ್ ಟೆಸ್ಟ್ ಎರಡನ್ನೂ ಕೂಡ ಕ್ಲಿಯರ್ ಮಾಡ್ಕೊಳ್ಳೋದಕ್ಕೆ ನಿಮಗೆ ಚಾನ್ಸಸ್ ಇದೆ ಅಂತ ಹೇಳ್ತಾ ಇದ್ದೀನಿ. ನೇರ ನೇಮಕಾತಿ ವೇಳೆ ಅನುಸರಿಸಬೇಕಾದ ಪರಿಷ್ಕೃತ ಮೀಸಲಾತಿ ರೋಸ್ಟರ್ ನಿಗದಿಪಡಿಸಲಾಗಿದ್ದು, ಪೊಲೀಸ್ ಇಲಾಖೆಯಲ್ಲಿ 4346 ಹುದ್ದೆಗಳ ಭರ್ತಿಗೆ ಸಿದ್ಧತೆಗಳು ಆರಂಭ ಆಗಿದೆ. ಪೊಲೀಸ್ ಇಲಾಖೆಯಲ್ಲಿ ವಿವಿಧ ಹಂತದ ಸಿಬ್ಬಂದಿ ಒಳಗೊಂಡ ಒಟ್ಟು 1,11,330 ಮಂಜೂರಾದ ಹುದ್ದೆಗಳಿದ್ದಾವೆ. ಅದರಲ್ಲಿ 18,581 ಹುದ್ದೆಗಳು ಖಾಲಿ ಇವೆ ಅಂತ ಹೇಳ್ತಾ ಇದ್ದಾರೆ. ಸೊ ಈ 1,11,330 ಹುದ್ದೆಗಳಲ್ಲಿ 18,581 ಹುದ್ದೆಗಳು ಖಾಲಿ ಇದ್ದಾವೆ. ಸೊ ಈಗ ಈ ಕಂಪ್ಲೀಟ್ 18,581 ಹುದ್ದೆಗಳಿಗೆ ಏಕದಮ್ ಒಂದೇ ಸಲ ರಿಕ್ರೂಟ್ಮೆಂಟ್ ಮಾಡೋದಕ್ಕಾಗದೇ ಇದ್ದರೂ ಕೂಡ 4,346 ಹುದ್ದೆಗಳ ನೇಮಕಾತಿ ಅಂತೂ ಮಾಡ್ತೀವಿ ಅಂತ ಈಗ ನಿಂತಿರುವಂಥದ್ದು. ಸೊ ಖಂಡಿತವಾಗ್ಲೂ ಇದು ಎಲ್ಲರಿಗೂ ಕೂಡ ಉಪಯೋಗ ಆಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಇಲ್ಲಿ ಈಗ ಪ್ರಾಬ್ಲಮ್ ಆಗ್ತಿರೋದೇನು, ಏನಕ್ಕೆ ಇಷ್ಟು ಅರ್ಜೆಂಟಲ್ಲಿ ರಿಕ್ರೂಟ್ಮೆಂಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಈಗ ಪ್ರೆಸೆಂಟ್ ಈಗ ನಾವಿಲ್ಲಿ 18,581 ಹುದ್ದೆಗಳು ಖಾಲಿ ಇದ್ದಾವೆ ಅಂತ ಹೇಳಿದ್ರು ಕೂಡ ಅಪ್ರಾಕ್ಸಿಮೇಟಾಗಿ ತೆಗೆದುಕೊಂಡ್ರೂ ಕೂಡ ನಿಮಗೆ ಒಂದು 92,000 ಹುದ್ದೆಗಳು ನಿಮ್ಗೆ ಅಲ್ಲಿ ಸಿಗ್ಬೋದು. ಸೊ ಹೀಗಾಗಿ ಈಗ ಏನು ಪ್ರೆಸೆಂಟ್ ವರ್ಕ್ ಮಾಡ್ತಾ ಇದ್ದಾರೆ ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಕರ್ತವ್ಯವನ್ನು ನಿರ್ವಹಿಸ್ತಾ ಇರುವಂಥ ಸಿಬ್ಬಂದಿಗಳು ಏನಿರ್ತಾರೆ, ಇವ್ರ ಮೇಲೆ ಒತ್ತಡ ಸೃಷ್ಟಿಯಾಗ್ತಾ ಇದೆ ಅಂತ ಹೇಳಿ ತಕ್ಷಣವೇ ಕೆಲವು ಹುದ್ದೆಗಳನ್ನಾದರೂ ನೇರ ನೇಮಕಾತಿ ಮೂಲಕ ಭರ್ತಿ ಮಾಡ್ಕೋಬೇಕು ಅಂತ ಹೇಳಿ ಇದ್ರ ಮೂಲಕ ಏನು ಈಗ ಇರುವಂತಹ ಸಿಬ್ಬಂದಿಗಳ ಮೇಲೆ ಒತ್ತಡ ಇದೆ ಅದನ್ನು ಕಡಿಮೆ ಮಾಡೋದಕ್ಕೋಸ್ಕರ ಈಗ ಪೊಲೀಸ್ ಇಲಾಖೆ ಮುಂದೆ ಆಗಿದೆ ಅಂತ ಹೇಳಿ ಈ ಒಂದು ಪ್ರಜಾವಾಣಿ ಪ್ರಕಟಣೆಯಲ್ಲಿ ತಿಳಿಸಿರುವಂಥದ್ದು. ಇನ್ನು ಒಳ ಮೀಸಲಾತಿ ಜಾರಿಗೆ ಬಂದಿರೋ ಕಾರಣ ಹುದ್ದೆಗಳನ್ನು ಮರು ಹಂಚಿಕೆ ಮಾಡಿ ಆ ಪಟ್ಟಿಯನ್ನು ನೇಮಕಾತಿ ವಿಭಾಗಕ್ಕೆ ರವಾನೆ ಕೂಡ ಮಾಡಲಾಗಿದೆ. ಪೊಲೀಸ್ ಮಹಾನಿರ್ದೇಶಕರು ಏನು MA ಸಲೀಂ ಸರ್ ಇದ್ದಾರೆ, ಅವರು ಈ ಒಂದು ನೋಟಿಫಿಕೇಷನ್ ಕುರಿತಾಗಿ ತೆಗೆದುಕೊಂಡಿರುವಂಥ ಕ್ರಮಗಳು ಅಂತ ಹೇಳ್ಬೋದು. ಈಗ ಪ್ರೆಸೆಂಟ್ ಯಾವ್ಯಾವ ಹುದ್ದೆಗಳು ಖಾಲಿ ಇದ್ದಾವೆ ಪೊಲೀಸ್ ಇಲಾಖೆಯಲ್ಲಿ ಅಂತ ನೋಡೋದಾದರೆ, ಸದ್ಯ ಡಿಟೆಕ್ಟಿವ್ ಸಬ್ ಇನ್ಸ್ಪೆಕ್ಟರ್, ಸಶಸ್ತ್ರ ಪೊಲೀಸ್ ಕಾನ್ಸ್ಟೇಬಲ್, ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್, ವಿಶೇಷ ಸಶಸ್ತ್ರ ಪೊಲೀಸ್ ಕಾನ್ಸ್ಟೇಬಲ್, KSRP, ಕರ್ನಾಟಕ ರಾಜ್ಯ ಕೈಗಾರಿಕಾ ಭದ್ರತಾ ಪಡೆ. ಸೊ ಈ ಪರ್ಟಿಕ್ಯುಲರ್ ಡಿಪಾರ್ಟ್ಮೆಂಟ್ಗಳಲ್ಲಿ ಇವಾಗ ನೇಮಕಾತಿಯನ್ನು ಮಾಡ್ಕೊಳ್ತೀವಿ ಅಂತ ಹೇಳಿರುವಂಥದ್ದು. ಕಲ್ಯಾಣ ಕರ್ನಾಟಕೇತರ ಭಾಗಕ್ಕೆ ಹುದ್ದೆಗಳನ್ನು ಮರು ಹಂಚಿಕೆ ಮಾಡಲಾಗುತ್ತೆ. 2024 ನವೆಂಬರಲ್ಲೂ ಕೂಡ 4,115 ಹುದ್ದೆಗಳ ನೇಮಕಾತಿಗೆ ಇಲಾಖೆ ಮುಂದಾಗಿತ್ತು. ಆದರೆ ಎಲ್ರಿಗೂ ಕೂಡ ಗೊತ್ತಿರೋ ಹಾಗೆ ಒಳ ಮೀಸಲಾತಿ, ಇಂಟರ್ನಲ್ ಕ್ಯಾಸ್ಟ್ ರಿಸರ್ವೇಷನ್ ಫಾರ್ ಶೆಡ್ಯೂಲ್ ಕ್ಯಾಸ್ಟ್ ಆ್ಯಂಡ್ ಶೆಡ್ಯೂಲ್ ಟ್ರೈಬ್, ಅದು ಕೋರ್ಟಲ್ಲಿ ಹೋಗಿ ತಡೆಯಾಜ್ಞೆ ಬಂದಿರೋದ್ರಿಂದಾಗಿ ಆಗ ಅದನ್ನು ತಡೆ ಇಡಲಾಗಿತ್ತು. ಬಟ್ ಈಗ ಕಾಲ ಕೂಡು ಬಂದಿದೆ ಅಂತ ಹೇಳ್ಬೋದು. ನೋಡಿ, ಇಲ್ಲಿದೆ, ಒಳ ಮೀಸಲಾತಿ ನಿಗದಿ ಆಗುವವರೆಗೂ ಹೊಸದಾಗಿ ಯಾವುದೇ ಅಧಿಸೂಚನೆ ಪ್ರಕಟಿಸಬಾರದು ಅಂತ ರಾಜ್ಯ ಸರ್ಕಾರ ಸೂಚಿಸಿತು. ಪ್ರತಿ ವರ್ಷ ಎಲ್ಲ ರಾಜ್ಯ ಹಾಗೂ ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಪೊಲೀಸರ ಮಾಹಿತಿಯನ್ನು ಪ್ರಕಟಿಸುತ್ತಾ ಇದೆ. ಆ ಪ್ರಕಾರ ರಾಜ್ಯದಲ್ಲಿ 1 ಲಕ್ಷ ಜನರಿಗೆ ಕೇವಲ 165 ಪೊಲೀಸರಷ್ಟೇ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂತೇಳಿ ಈ ಒಂದು ಪೊಲೀಸ್ ಸಂಶೋಧನಾ ಮತ್ತು ಅಭಿವೃದ್ಧಿ ವಿಭಾಗ ಕೊಟ್ಟಿರುವಂಥ ವರದಿಯಲ್ಲಿ ಇರುವಂಥದ್ದು. 1 ಲಕ್ಷ ಜನರಿಗೆ ಕೇವಲ 165 ಪೊಲೀಸರಿದ್ದಾರೆ ಅಂತ. ಅಖಿಲ ಭಾರತ ಮಟ್ಟದಲ್ಲಿ 1 ಲಕ್ಷ ಜನರಿಗೆ 196 ಪೊಲೀಸರಿದ್ದಾರೆ ಅಂತ ಹೇಳಿರುವಂಥದ್ದು. ಉತ್ತರ ಭಾರತದ ಕೆಲ ರಾಜ್ಯಗಳಲ್ಲಿ ಜನಸಂಖ್ಯೆಗೆ ಅನುಗುಣವಾಗಿ ಪೊಲೀಸರಿದ್ದಾರೆ. ಕರ್ನಾಟಕದಲ್ಲೂ ಖಾಲಿ ಹುದ್ದೆಗಳ ಭರ್ತಿಗೆ ಕ್ರಮ ವಹಿಸಲಾಗಿದೆ ಅಂತ ಪೊಲೀಸ್ ಮೂಲಗಳು ತಿಳಿಸಿದೆ ಅಂತ ಹೇಳಿ ಪ್ರಜಾವಾಣಿ ಪೇಪರಲ್ಲಿ ಇವತ್ತಿನ ಆರ್ಟಿಕಲ್ ಬಂದಿರುವಂಥದ್ದು. ಇನ್ನು ಯಾವ್ಯಾವ ಇಲಾಖೆಯಲ್ಲಿ ಅಂದರೆ ಯಾವ್ಯಾವ
ಕ್ಲಸ್ಟರ್ಗಳಲ್ಲಿ ಎಷ್ಟೆಷ್ಟು ಹುದ್ದೆಗಳು ಬಾಕಿ ಇದ್ದಾವೆ ಅಂತ ಹೇಳಿ ನೋಡೋದಾದರೆ, ಸಶಸ್ತ್ರ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳ ಹಂಚಿಕೆ ವಿವರ. ಘಟಕದ ಹೆಸರು ಬೆಂಗಳೂರು ನಗರ. ಸೊ ಬೆಂಗಳೂರು ನಗರಕ್ಕೆ 760, ಮೈಸೂರು ನಗರ 62, ಹೀಗೆ ಬೇರೆ ಬೇರೆ ಭಾಗಗಳಲ್ಲಿ ಎಷ್ಟೆಷ್ಟು ಹುದ್ದೆಗಳಿದ್ದಾವೆ ಅಂತ ಹೇಳಿ ಇಲ್ಲಿ ನೋಡಿರುವಂಥದ್ದು. ಇನ್ನು ನೆಕ್ಸ್ಟ್ ಸೆಕೆಂಡ್ ಥಿಂಗ್ ಬರೋದಾದರೆ, ಆಗಲೇ ಹೇಳ್ತಾ ಇದ್ದೆ ನಾನು ಸ್ನೇಹಿತರೆ, ನೋಡಿ ಯಾವ್ಯಾವ ಹುದ್ದೆಗಳು ಬಾಕಿ ಇದ್ದಾವೆ, ಯಾವ್ಯಾವ ಹುದ್ದೆಗಳು ಖಾಲಿ ಇದ್ದಾವೆ ಅಂತ. ನೇರ ನೇಮಕಾತಿಗೆ ಮರು ಹಂಚಿಕೆ ಮಾಡಿರುವ ಹುದ್ದೆಗಳ ವಿವರ. ನೇರ ನೇಮಕಾತಿಗೆ ಮರು ಹಂಚಿಕೆ ಮಾಡಿರುವ ಹುದ್ದೆಗಳ ವಿವರ ಇಲ್ಲಿ ನೋಡಿ. ಡಿಟೆಕ್ಟಿವ್ ಸಬ್ ಇನ್ಸ್ಪೆಕ್ಟರ್ ಹುದ್ದೆಗಳು ಕಲ್ಯಾಣ ಕರ್ನಾಟಕ 5 ಮತ್ತು ಕಲ್ಯಾಣ ಕರ್ನಾಟಕೇತರ 15 ಹುದ್ದೆಗಳು. ಒಟ್ಟು ಟೋಟಲ್ 20 ಹುದ್ದೆಗಳನ್ನು ಈ ಡಿಟೆಕ್ಟಿವ್ ಸಬ್ ಇನ್ಸ್ಪೆಕ್ಟರಿಗೆ ಮೀಸಲಿಟ್ಟಿರುವಂಥದ್ದು. ಸಶಸ್ತ್ರ ಪೊಲೀಸ್ ಕಾನ್ಸ್ಟೇಬಲ್ ಕಲ್ಯಾಣ ಕರ್ನಾಟಕ 275 ಹುದ್ದೆಗಳು ಮತ್ತು ಕಲ್ಯಾಣ ಕರ್ನಾಟಕೇತರ ಜಿಲ್ಲೆಗಳಿಗೆ 1375 ಹುದ್ದೆಗಳನ್ನು ಮೀಸಲಿಟ್ಟಿರುವಂಥದ್ದು. ಸೊ ಒಟ್ಟು ಅದು 1650 ಹುದ್ದೆಗಳಾಗ್ತವೆ. ನಾಗರಿಕ ಪೊಲೀಸ್ ಕಾನ್ಸ್ಟೇಬಲ್, ಸಿವಿಲ್ ಪೊಲೀಸ್ ಅಂತ ನಾವೇನು ಹೇಳ್ತೀವಿ, ಇದಕ್ಕೆ ಕಲ್ಯಾಣ ಕರ್ನಾಟಕ 614 ಹುದ್ದೆಗಳು ಮೀಸಲಿಟ್ಟಿರುವಂಥದ್ದು. ಮತ್ತು ಕಲ್ಯಾಣ ಕರ್ನಾಟಕೇತರ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಏನು ಯಾವುದೇ ಥರ ಮೀಸಲನ್ನು ಇಟ್ಟಿಲ್ಲ. ವಿಶೇಷ ಸಶಸ್ತ್ರ ಪೊಲೀಸ್ ಕಾನ್ಸ್ಟೇಬಲ್, ಸೊ ಇದರಲ್ಲಿ 532 ಹುದ್ದೆಗಳು ಕಲ್ಯಾಣ ಕರ್ನಾಟಕ ಮತ್ತು ಕಲ್ಯಾಣ ಕರ್ನಾಟಕೇತರ 1500 ಹುದ್ದೆಗಳು, ಒಟ್ಟು 2032 ಹುದ್ದೆಗಳನ್ನು ಇಲ್ಲಿ ಮೀಸಲಿಟ್ಟಿರುವಂಥದ್ದು. ಕರ್ನಾಟಕ ರಾಜ್ಯ ಕೈಗಾರಿಕಾ ಭದ್ರತಾ ಪಡೆ, ನಾವೇನು ಈ ಇಂಡಸ್ಟ್ರಿ ಸೆಗ್ಮೆಂಟಲ್ಲಿ ನೋಡ್ತೀವಿ, ಇಂಡಸ್ಟ್ರೀಸ್ ಸೆಕ್ಯೂರಿಟಿ, ಸೊ ಅದರಲ್ಲಿ ಕಲ್ಯಾಣ ಕರ್ನಾಟಕ 340 ಹುದ್ದೆಗಳು, ಅಂದರೆ ಕಲ್ಯಾಣ ಕರ್ನಾಟಕ ಅಭ್ಯರ್ಥಿಗಳಿಗೆ 340 ಹುದ್ದೆಗಳನ್ನು ಮೀಸಲಿಟ್ಟಿರುವಂಥದ್ದು. ಮತ್ತು ಕಲ್ಯಾಣ ಕರ್ನಾಟಕೇತರ ಅಭ್ಯರ್ಥಿಗಳಿಗೆ ಇಲ್ಲಿ ಯಾವುದೇ ಥರ ಮೀಸಲನ್ನು ಈ ಹುದ್ದೆಯಲ್ಲಿ ಇಟ್ಟಿಲ್ಲ. ಸೊ ಟೋಟಲ್ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಖಾಲಿರುವಂಥ ಹುದ್ದೆಗಳ ವಿವರವನ್ನು ಇಲ್ಲಿ ಕೆಳಗಡೆ ಇನ್ನೊಂದು ಪ್ರಜಾವಾಣಿ ಒಂದು ಟ್ಯಾಬ್ಲರಲ್ಲಿ ಕೊಟ್ಟಿರುವಂಥದ್ದು. ಸೊ ಇದರಲ್ಲೂ ಕೂಡ ನೀವು ನೋಡ್ಬೋದು. ಸಿವಿಲ್ PSI, ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಸಿವಿಲ್ ನೋಡಿ ಸ್ನೇಹಿತರೆ, ಮಂಜೂರಾತಿ ಆಗಿರುವಂಥದ್ದು 3842 ಹುದ್ದೆಗಳು. ಈಗ ಪ್ರೆಸೆಂಟ್ ಹಾಲಿ ಬಲ ಅಂತ ಹೇಳಿದರೆ, ಇವತ್ತು ಪ್ರೆಸೆಂಟ್ ಕಾರ್ಯನಿರ್ವಹಿಸ್ತಾ ಇರುವಂತಹ ಸಿವಿಲ್ ಸಬ್ ಇನ್ಸ್ಪೆಕ್ಟರ್ ಅವರ ಸಂಖ್ಯೆ 3374 ಹುದ್ದೆಗಳಷ್ಟೇ ಭರ್ತಿಯಾಗಿದ್ದಾವೆ. ಅಲ್ಲಿಗೆ ಇನ್ನು 468 ಹುದ್ದೆಗಳು ಬಾಕಿ ಇದ್ದಾವೆ ಅಂತ ಹೇಳಿ ಪ್ರಜಾವಾಣಿ ರಿಪೋರ್ಟ್ ಹೇಳ್ತಾ ಇರುವಂಥದ್ದು. ಇನ್ನು ASI, ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟರ್ ಸಿವಿಲ್, ಇದರಲ್ಲಿ 464 ಹುದ್ದೆಗಳು ಇನ್ನೂ ಖಾಲಿ ಇದ್ದಾವೆ. ಹೆಡ್ ಕಾನ್ಸ್ಟೇಬಲ್ ಸಿವಿಲ್ 819 ಹುದ್ದೆಗಳು ಇನ್ನೂ ಖಾಲಿ ಇದ್ದಾವೆ. ಪೊಲೀಸ್ ಕಾನ್ಸ್ಟೇಬಲ್ ಸಿವಿಲ್ 6591 ಹುದ್ದೆಗಳು ಇನ್ನೂ ಕೂಡ ಬಾಕಿ ಇದ್ದಾವೆ ಅಂತ ಹೇಳಿ ಇಲ್ಲಿ ರಿಪೋರ್ಟಲ್ಲಿ ವರದಿಯನ್ನು ಮಾಡಿರುವಂಥದ್ದು. PSI ಗುಪ್ತವಾರ್ತೆ 41 ಹುದ್ದೆಗಳು ಬಾಕಿ ಇರುವಂಥದ್ದು. ಇನ್ನು RSI CRDA 6 ಹುದ್ದೆಗಳು, ಒಟ್ಟು 72 ಹುದ್ದೆಗಳು ಬಾಕಿ ಇದ್ದಾವೆ. ಸೊ ARSI ಇನ್ನು 59 ಹುದ್ದೆಗಳು ಬಾಕಿ ಇದ್ದಾವೆ. ಮತ್ತು AHC 516 ಹುದ್ದೆಗಳು ಬಾಕಿ ಇದ್ದಾವೆ. APC ಅಸಿಸ್ಟೆಂಟ್ ಪೊಲೀಸ್ ಕಮಿಷನರ್ ಅಂತ ನಾವೇನು ಹೇಳ್ತೀವಿ ಅದು. ಸೊ ಅಲ್ಲಿ 3107 ಹುದ್ದೆಗಳು ಬಾಕಿ ಇರುವಂಥದ್ದು. ಇನ್ನು ರಿಸರ್ವ್ಡ್ ಪೊಲೀಸ್ ಫೋರ್ಸು ಇದೆಲ್ಲವನ್ನು ತೊಗೊಂಡ್ಕೊಂಡ್ರೆ, ಅಂದರೆ KSRP ತುಕಡಿಗಳು ಅಂತ ನಾವೇನು ಹೇಳ್ತೀವಿ, ಇದರಲ್ಲಿ 242 ಹುದ್ದೆಗಳು ಮತ್ತು 3830 ಹುದ್ದೆಗಳು ಬಾಕಿ ಇದ್ದಾವೆ ಅಂತ ಹೇಳಿರುವಂಥದ್ದು. ಸೊ ಈ ರೀತಿಯಾಗಿ ನೋಡಿದ್ರೆ ವೀಕ್ಷಕರೇ, ಜಾಸ್ತಿ ರಿಕ್ವೈರ್ಮೆಂಟ್ ಇದ್ದಾವೆ. ಬಟ್ ಅಟ್ಲೀಸ್ಟ್ ಅಷ್ಟಾಗದೆ ಹೋದರೂ ಜಾಸ್ತಿ ರಿಕ್ವೈರ್ಮೆಂಟ್ ಇದ್ದಾವೆ, ಅಷ್ಟಾಗದೆ ಹೋದರೂ ಕನಿಷ್ಠ 4346 ಹುದ್ದೆಗಳನ್ನಾದರೂ ಇವಾಗ ಭರ್ತಿ ಮಾಡ್ಕೊಳ್ಳೇಬೇಕು. ಇಲ್ಲ ಅಂತ ಹೇಳಿದರೆ ಇವಾಗ ಪ್ರೆಸೆಂಟ್ ಕಾರ್ಯನಿರ್ವಹಿಸಿರುವಂಥ ಸಿಬ್ಬಂದಿಗಳಿಗೆ ಪ್ರಾಬ್ಲಮ್ ಆಗುತ್ತೆ ಅಂಥೇಳಿ ಇವತ್ತು ಪೊಲೀಸ್ ಇಲಾಖೆ ಈ ಒಂದು ತೀರ್ಮಾನವನ್ನು ತೆಗೆದುಕೊಂಡಿರುವಂಥದ್ದು. ಸೊ ಅನುಮಾನ ಬೇಡ, ಯಾರೆಲ್ಲ ಈಗ ಆಲ್ರೆಡಿ ತರಬೇತಿ ತೆಗೆದುಕೊಳ್ತಾ ಇದ್ದೀರಾ, ಪೊಲೀಸ್ ಇಲಾಖೆಗೆ ಸೇವೆಯನ್ನು ಸಲ್ಲಿಸಲಿಕ್ಕೆ ಹೋಗಬೇಕು ಅಂತ ಹೇಳಿ ಯಾರೆಲ್ಲ ಈಗ ಆಲ್ರೆಡಿ ತರಬೇತಿಯನ್ನು ತೆಗೆದುಕೊಳ್ತಾ ಇದ್ದಾರೆ, ಖಂಡಿತವಾಗ್ಲೂ ಅದನ್ನು ಮುಂದುವರಿಸಿ. ಬಟ್ ಹೀಗಷ್ಟೇ ಕಾಲೇಜ್ ಮುಗಿಸಿ ಪಾಸ್ಔಟ್ ಆಗಿರುವಂಥವ್ರು, ಕಾಲೇಜಲ್ಲಿ ಇರುವಂಥವ್ರು, ಫೈನಲ್ ಇಯರಲ್ಲಿ ಇರುವಂಥವ್ರು ಯಾರೆಲ್ಲ ಪೊಲೀಸ್ ಆಗಬೇಕು ಅಂತ ಅನ್ನುವಂಥ ಒಂದು ಕನಸನ್ನು ಇಟ್ಕೊಂಡಿದ್ದಾರೆ, ನೀವು ಕೂಡ ತಡ ಮಾಡದೆ ಈಗ ನೀವು ನಿಮ್ಮ ತಯಾರಿನ ಈಗ ಆರಂಭಿಸಿದ್ರು ಕೂಡ ಖಂಡಿತವಾಗ್ಲೂ ನಿಮ್ಮ ಫಿಸಿಕಲ್ ಮತ್ತು ರಿಟರ್ನ್ ಟೆಸ್ಟ್ ಎರಡನ್ನೂ ಕೂಡ ಪಾಸ್ ಮಾಡಿ ನೀವು ಪೊಲೀಸ್ ಆಫೀಸರ್ ಆಗೋದ್ರಲ್ಲಿ ಯಾವುದೇ ಥರ ಅನುಮಾನ ಇಲ್ಲ ಅಂತ ಹೇಳ್ಬೋದು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿರೋ ಲೈಕ್ ಮಾಡಿ. ಇನ್ನಷ್ಟು ಜಾಬ್ ರಿಲೇಟೆಡ್ ಇನ್ಫಾರ್ಮೇಟಿವ್ ವೀಡಿಯೋಸ್ಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನಷ್ಟು ವೀಡಿಯೋಗಳು ಇನ್ನು ಮುಂದೆ ಬರ್ತಾ ಇರ್ತವೆ. ದೆನ್ ಯಾವೆಲ್ಲ ರೀತಿಯಾಗಿ ಪ್ರಿಪ್ರೇಷನನ್ನು ಮಾಡ್ಕೊಳ್ಬೇಕು ಎಕ್ಸಾಮ್ ಓರಿಯೆಂಟೆಡ್ ಆಗಿ, ಜಸ್ಟ್ ಹಿಸ್ಟ್ರಿ ಅಲ್ಲ, ಜಸ್ಟ್ ಎಕನಾಮಿಕ್ಸ್ ಅಲ್ಲ, ಜಸ್ಟ್ ಪೊಲಿಟಿಕಲ್ ಸೈನ್ಸ್ ಅಲ್ಲ, ಸುಮ್ಮನೆ ಕತೆ ಹೇಳೋದಲ್ಲ, ಎಕ್ಸಾಮ್ ತಯಾರಿಗೆ ಎಕ್ಸಾಮ್ ಓರಿಯೆಂಟೆಡ್ ಆಗಿ ಯಾವ ರೀತಿಯಾಗಿ ನಿಮ್ಮ ಪ್ರಿಪ್ರೇಷನ್ಸನ್ನು ಮಾಡಬೇಕು ಅಂತೇಳಿ ಕ್ಲಾಸಸ್ ಇನ್ನು ಮುಂದೆ ಸ್ಟಾರ್ಟ್ ಆಗುತ್ತೆ. ಸೊ ಆದಷ್ಟು ಬೇಗ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಇದೇ ಚಾನಲಲ್ಲಿ ವೀಡಿಯೋಸ್ ಎಲ್ಲವೂ ಕೂಡ ಬರ್ತಾ ಇರುತ್ತೆ, ಫಾಲೋ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ ಯಾರಾದರೂ ಕೂಡ ಈ ರೀತಿಯಾಗಿ ಪೊಲೀಸ್ ಇಲಾಖೆ ಹುದ್ದೆಗಳಿಗೋಸ್ಕರ ನೋಡ್ತಾ ಇದ್ದರೆ ಅವ್ರಿಗೂ ಕೂಡ ಈ ವಿಡಿಯೋವನ್ನು ಶೇರ್ ಮಾಡಿ. ಮತ್ತು ನಿಮಗೆ ಇನ್ನೇನಾದರೂ ಹೆಚ್ಚಿನ ಇನ್ಫಾರ್ಮೇಷನ್ ಈ ವಿಷಯದ ಕುರಿತಾಗಿ ಬೇಕಾಗಿದ್ದರೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ, ಅದರ ಬಗ್ಗೆ ಕೂಡ ತಿಳಿಸ್ಕೊಡುವಂಥ ಪ್ರಯತ್ನವನ್ನು ಮಾಡ್ತೀನಿ. ಥ್ಯಾಂಕ್ ಯು.
ಥ್ಯಾಂಕ್ ಯು ಸೊ ಮಚ್.